ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಚಿನ್ನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನೋ ಟೈಮ್ ಆಗಿದೆ. ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ. ಇನ್ನೇನು ತಿಂಡಿ ತಿನ್ನಿಸ್ಬೇಕು. ಅವನಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು ಅಂದರೆ ತುಂಬ ಚೆನ್ನಾಗಿ ತಿಂತಾನೆ. ತಿಂತಾ ಇದ್ದಾನೆ ಪುಳಿಯೋಗರೆನ. ಏನು ತಿಂತಿದೀಯಪ್ಪ ಚಿನ್ನಮ್ಮ? ಚಿನ್ನಮ್ಮ ಮಾಮೂಲಿ ಅನ್ನ ಸಾರಾದರೆ ತಿನ್ನೋದೇ ಇಲ್ಲ, ಓಡಾಡಿಸ್ಬಿಡ್ತಾನೆ. ಈ ಚಿತ್ರಾನ್ನ ಉಪ್ಪಿಟ್ಟಾದರೆ ಚೆನ್ನಾಗಿ ತಿಂತಾನೆ. ಅದರಲ್ಲೂ ಇವತ್ತು ಪುಳಿಯೋಗರೆ ಅವ್ನು ತುಂಬ ಟೇಸ್ಟಿಯಾಗಿದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ತಿಂತಿದ್ದಾನೆ ಅಂದರೆ ಒಂದು ತುತ್ತು ಉಗಿತಿಲ್ಲ. ತಿಂಡಿ ಆದಮೇಲೆ ನೀರು ಕುಡಿಸಿದ್ರೆ ನೀರೆಲ್ಲ ಉಗಿತಾ ಇದ್ದಾನೆ ನೋಡಿ. ಸಾಕತ್ತಾ? ಸಾಕಾ? ಏಯ್, ಹಂಗೆಲ್ಲ ಮಾಡಬಾರ್ದು ಕಣೋ ಚಿನ್ನು. ಏನ್ ಚಿನ್ನು ಮಾಡ್ತಿರೋದು ನೀನು? ಅನ್ನ ಎಲ್ಲ ಹೆಂಗ್ ಸೂರಾಡಿದ್ಯಾ? ಬಿಡ್ಲವ ಸಾಕು. ತಿಂದ? ಎಷ್ಟ್ ತಿಂದೆ? ಅಷ್ಟ್ ತಿಂದ? ಹೆಂಗಿತ್ತು? ಸೂಪರ್ ಆಗಿತ್ತ? ಹೂವ ಅಷ್ಟೊಂದ್ ತಿಂದ? ವೆರಿ ಗುಡ್ ಕಣಪ್ಪ. ಸೂಪರ್ ಸೂಪರ್. ಏನ್ ತಿಂದೆ? ಪುಳಿಯೋಗರೆ ತಿಂದ? ಸರಿ. ಚಿನ್ನು ಯಾರು ಮಾಡಿದ್ದು? ಯಾರು ಮಾಡಿದ್ದು? ಅಮ್ಮ. ತಿಂಡಿ ಎಲ್ಲ ಆದಮೇಲೆ ಚಿನ್ನು ಮತ್ತು ನಾನು ಅಂಗನವಾಡಿಗೆ ಹೋಗಿದ್ವಿ. ಅಲ್ಲಿ ಚಿನ್ನುಗೆ ಫುಡ್ ಕೊಡ್ತಾರೆ. ಚಿನ್ನು ಅಂಗನವಾಡಿಗೆ ಹೋಗಿ ಕೂತ್ಕೊಂಡ್ಮೇಲೆ ಆ ಪಾಪುಗಳ್ದು ಸ್ಲೇಟ್ ಇಸ್ಕೊಳ್ಳೋದು, ಚಾಪೀಸ್ ಇಸ್ಕೊಳ್ಳೋದು ಇದೇ ಥರ ಮಾಡ್ತಾ ಇದ್ದಾನೆ ನೋಡಿ. ನನಗೊಂಥರ ಖುಷಿ ಆಗ್ತಾಯಿದೆ. ಮಕ್ಕಳ ಹತ್ರ ಬರೆಯೋದು, ಇಸ್ಕೊಳ್ಳೋದು, ಕಿತ್ಕೊಳ್ಳೋದು ಅಂತ ಅಂದ್ರೇ ಒಂಥರ ಖುಷಿ ಅನ್ನಿಸ್ತೈತೆ. ನನಗೂ ಖುಷಿ ಆಗ್ತಾಯಿತ್ತು. ನನಗೂ ಅನ್ನಿಸ್ತು ಅವನಿಗೊಂದು ಸ್ಲೇಟ್ ತಂದು ಕೊಡಬೇಕು ಅಂತ. ಪಾಪ ಸ್ಲೇಟೂ ಬಿಡ್ತಿಲ್ಲ ಅವಳ ಹತ್ರ, ಎಲ್ಲ ಕಿತ್ಕೊತಾ ಇದ್ದಾನೆ. ಅವಳು ಕೊಟ್ಟಳು ಒಂದೆರಡು ಸರಿ, ಮತ್ತು ಅವಳು ಕೊಡ್ತಿಲ್ಲ. ಅವನಿಗೆ ತುಂಬ ಬೇಜಾರು ಅನ್ನಿಸ್ತೈತೆ, ಯಾರೂ ಕೊಡ್ತಿಲ್ವಲ್ಲ ಅಂತ. ಸ್ವಲ್ಪ ಹೊತ್ತಾದಮೇಲೆ ಚಿನ್ನೂನ ವೆಯ್ಟ್ ಹಾಕ್ಕೊಂಡು ಮತ್ತು ಹೈಟು ಎಲ್ಲ ಚೆಕ್ ಮಾಡಿ ಫುಡ್ ಕೊಡ್ತಾರೆ, ಪುಷ್ಟಿ ಕೊಡ್ತಾರೆ. ಮತ್ತು ಹಾಲಿಂದು ಪ್ಯಾಕೆಟ್ ಕೊಡ್ತಾರೆ. ಅದನ್ನ ಇಸ್ಕೊಂಡು ಇನ್ನೇನು ಬರ್ತೀನಿ, ಈಗ ಹೊರಡೋ ಎದ್ದಾಳು ಅಂತಂದರು. ಎದ್ದಾಳ್ತಿಲ್ಲ. ಬಾ ಮನೆಗೆ ಹೋಗೋಣ ಅಂತಂದರು ಚಿನ್ನು. ಮಕ್ಕಳ ಜೊತೆ ಆಟ ಆಡ್ತಾ ಕೂತಿದ್ದಾನೆ. ಮತ್ತು ಅವಳು ಪೆನ್ಸಿಲಲ್ಲಿ ಬರಿತಾ ಇದ್ದಾಳೆ. ಇನ್ನೊಬ್ಳು ಪಾಪು ಆ ಪೆನ್ಸಿಲ್ ಕಿತ್ಕೊಳೋದು, ಬುಕ್ ಕಿತ್ಕೊಳೋದು, ಹಂಗೆ ತೀಟೆ ಮಾಡ್ತಾಯಿದ್ದ. ನಾನು ಈ ಕಡೆ ಕರ್ಕೊಂಡ್ರು ಮತ್ತು ಅವಳ ಹತ್ರನೇ ಹೋಗ್ತಾಯಿದ್ದ. ಒಂದು 1/2 hour ಚಿನ್ನೂನ ಮಕ್ಕಳ ಹತ್ರ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಬಂದೆ. ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು 2 hours ಆಟ ಆಡಿ ಮತ್ತೆ ಮಲ್ಕೊಬಿಟ್ಟ. ನಾನು ಹೇಗೆ ಮಲಗಿಸಿದ್ರೂ ಅವನು ಈ ಥರನೇ ಮಲ್ಕೊತಾನೆ, ಕಾಲ ಮೇಲೆ ಎತ್ಕೊಂಡು. 1-2 hours ನಿದ್ದೆ ಮಾಡಿದ್ಮೇಲೆ ಅವನಿಗೆ ತಿನ್ನೋಕೆ ಏನಾದರೂ ಕೊಡೋಣ ಅಂತ ದಾಳಿಂಬೆ ಹಣ್ಣು ಸುಲಿದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಕೊಟ್ಟಿದ್ದೀನಿ. ಅವ್ನು ದಾಳಿಂಬೆ ಹಣ್ಣು ತಿಂದು ಎಲ್ಲ ಚೆಲ್ಲಾಡಿ ಅವ್ರು ಚಿಕ್ಕಿದ ಲ್ಯಾಪ್ಟಾಪ್ ಇಸ್ಕೊಂಡು ವರ್ಕ್ ಮಾಡ್ತಾಯಿದ್ದ. ಆಫ್ಟರ್ನೂನ್ಗೆ ಏನಾದರೂ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ತರಕಾರಿ ಸಾಂಬಾರು ಮಾಡೋಣ ಅಂತ. ಚಿನ್ನುಗೆ ತರಕಾರಿ ಸಾಂಬಾರು ಅಂದರೆ ತುಂಬ ಇಷ್ಟ, ಚೆನ್ನಾಗಿ ಊಟ ಮಾಡ್ತಾನೆ. ಎಲ್ಲ ರೆಡಿ ಆಗಿತ್ತು. ಕಾಳು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಆಗಲಿ ಅಂತ ಈ ಕಡೆ ಅಷ್ಟರೊಳಗಡೆ ಕುಕ್ಕರ್ಗೆ ಅನ್ನಕ್ಕೆ ಇಟ್ಟಿದ್ದೆ. ಸಾಂಬಾರೆಲ್ಲ ಸ್ವಲ್ಪ ಒಂದು ಸಮಕ್ಕೆ ಮಾಡಿ ಕುಕ್ಕರ್ ವಿಷಲ್ ಕೂಗಲಿ, 1-2 ಕೂಗಲಿ ಅಂತ ವಿಷಲ್ ಬಾಯಿ ಮುಚ್ಚಿದ್ದೀನಿ. ಕುಕ್ಕರ್ದು ಬಾಯಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ವಿಷಲ್ ಕೂಗ್ತು. ಅಷ್ಟರೊಳಗಡೆ ಒಂದು 2 o'clock ಆಗಿತ್ತು. ಪಾಪುಗೂ ಹೊಟ್ಟೆ ಹಸಿವಾಗಿದೆ ಅಂತ ಹೇಳ್ಬಿಟ್ಟು ಅನ್ನನೂ ಸಾಂಬಾರನ್ನೂ ಹಾಕ್ಕೊಂಬಂದು ತಿನ್ನಿಸ್ತಾ ಇದ್ದೆ.
ಅನ್ನ ಸಾಂಬಾರಾದರೆ ತಿನ್ನೋದೇ ಇಲ್ಲ, ಓಡಾಡಿಕೊಂಡು ಆಟ ಆಡ್ಕೊಂಡು ತಿನ್ನಿಸ್ಬೇಕು, ಮತ್ತು ಅವನ ಕೈಲೇ ಕೊಡಬೇಕು. ಅನ್ನ ಸಾಂಬಾರಾದರೆ ತಿನ್ನೋದೇ ಇಲ್ಲ, ಅಳ್ತಾ ಇರ್ತಾನೆ ಯಾವಾಗಲೂ. ನಾನು ಅವನ ಕೈಲೇ ಕೊಟ್ಟೆ, ಗಿಣ್ಲು ಅಲ್ಲಿ ಊಟ ಮಾಡಿಸ್ತಾ ಇದ್ದೆ, ಅವನ ಕೈಲೇ ಕೊಟ್ಟೆ. ಅವನು ಚೇರ್ ಮೇಲೆ ತಗೊಂಡೋಗೋದು, ಚೇರ್ ಮೇಲಿಂದ ನನ್ನ ಹತ್ರ ತೊಗೊಂಬರೋದು, ಹಂಗೆ ಆಟ ಆಡ್ತಾ ಇದ್ದ. ಅಷ್ಟರೊಳಗಡೆ ಬೆಕ್ಕು ಬೇರೆ ಬಂತು. ಆ ಬೆಕ್ಕಂದರೆ ತುಂಬ ಇಷ್ಟ ಅವನಿಗೆ. ಇಟ್ಕೊಳ್ತಾನೆ ಮತ್ತು ಅದಕ್ಕೆ ಹೊಡಿತಾನೆ, ಎಲ್ಲ ಮಾಡ್ತಾನೆ. ಮತ್ತು ನನ್ನ ಹತ್ರ ಬಂದು ಅಮ್ಮ ಅಂತ ಕೂಗ್ಬಿಟ್ಟು ಪ್ಲೇಟ್ ಕೊಟ್ಟನ. ಮತ್ತು ಆ ಬೆಕ್ಕನ್ನೇ ನೋಡ್ತಾ ಇದ್ದಾನೆ, ಏನು ಮಾಡುತ್ತೆ ಕಿಚನ್ನಲ್ಲಿ ಅಂತ. ಅಲ್ಲಿದೆ ನೋಡಿ ಬೆಕ್ಕು. ಸ್ವಲ್ಪ ಆಟ ಆಡಿಸಿ, ಹಿಂಗಾಡಿಸಿ ಅನ್ನ ತಿನ್ನಿಸೋ ಅಷ್ಟರೊಳಗಡೆ ಸಾಕಾಗೋಯ್ತು ನನಗೆ. ಕೊನೆಗೂ ಬಿಡಲಿಲ್ಲ, ಫುಲ್ ಊಟ ಮಾಡಿಸ್ದೆ ಅವನಿಗೆ. ಅಳ್ತಾ ಇದ್ದ, ಬಟ್ಲು ಕೊಡಬೇಕು ಅಂತ. ಅವನಿಗೆ ಕೊಡೋದು, ಒಂದು ತುತ್ತು ಊಟ ಮಾಡಿಸೋದು, ಅದೇ ಥರ ಮಾಡಿ ಊಟ ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಹೊತ್ತು ಆದಮೇಲೆ ಆಟ ಆಡಿದ್ದಾದಮೇಲೆ ಮತ್ತೆ ಈವ್ನಿಂಗ್ ಆಗಿತ್ತು. ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹಣ್ಣಿತ್ತು, ಬಾಳೆಹಣ್ಣು. ಅದನ್ನ ಮ್ಯಾಶ್ ಮಾಡಿಬಿಟ್ಟು ಸ್ಪೂನಲ್ಲಿ ತಿನ್ಸೋಣ ಅಂತ ಅಂದ್ಕೊಂಡೆ. ನಮ್ಮ ಚಿನ್ನು ಏನು ಮಾಡ್ತಾನೆ ಅಂದರೆ ಅವನೇ ತಿನ್ನಬೇಕು. ಏನು ಊಟ ಮಾಡ್ಸೋಕ್ಕೋದ್ರೂ ಅಷ್ಟೇ, ಏನಾದರೂ ತಿನ್ಸೋಕ್ಕೋದ್ರೂ ಅಷ್ಟೇ ಅವನೇ ತಿನ್ನಬೇಕು. ಮತ್ತು ನಾವು ತಿನ್ಸೋಕ್ಕೆ ಬಿಡೋದೇ ಇಲ್ಲ. ಮತ್ತು ಏನಾದರೂ ತಿನ್ಸೋಕ್ಕೆ ಅಂತ ಹೋದರೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಅವನ ಕೈಲೇ ಕೊಟ್ಟಿದ್ದೆ. ಬಾಳೆಹಣ್ಣು ತಿಂದಾದ್ಮೇಲೆ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಹುಡುಗರೆಲ್ಲ ಆಟ ಆಡೋಕ್ಕೆ ಬರ್ತಾರೆ. ಆ ಹುಡುಗರು ನೋಡಿಬಿಟ್ಟು ಅಮ್ಮ ಈಚೆ ಅಂತ ಕೈ ತೋರಿಸ್ತಾನೆ, ಕರ್ಕೊಂಬಂದೆ. ಮತ್ತು ಇವನ್ನ ತುಂಬ ಹಚ್ಕೊಬಿಟ್ಟಿದ್ದಾನೆ, ನಮ್ಮ ಮನೆ ಪಕ್ಕದವನು ಇವನು. ಮತ್ತು ಅವನು ಸ್ವಲ್ಪ ಹೊತ್ತು ಆಟ ಆಡಿ ಬಂದು ಒಳಗಡೆ ಇನ್ನೇನು ಈವ್ನಿಂಗ್ ಆಗಿತ್ತಲ್ಲ, ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಸ ಹೊಡಿತಾ ಇದ್ಲು. ಅವ್ರ ಚಿಕ್ಕಿ ಜೊತೆ ಕಸ ಹೊಡಿತಾ ಇದ್ದಾನೆ. ಯಾವ ಥರ ಕಸ ಹೊಡಿತಾನೆ ಅಂದರೆ ತಲೆ ಮೇಲೆ ಪರಕೆ ಎಲ್ಲ ಹೊತ್ಕೊಂಡು ಏನೇನೋ ಮಾಡಿಕೊಂಡು ಕಸ ಹೊಡಿತಾ ಇರ್ತಾನೆ. ಕಸ ಹೊಡೆದು ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾನೆ. ನಿಮಗೆ ಚಿನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.